ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಕಿಯಾ ಸಾನೆಟ್. ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಫ್ರಂಟ್ ಲುಕ್ ನೋಡ್ಬೋದು. ತುಂಬ ಸ್ಪೋರ್ಟಿಯಾಗಿ ಕೊಟ್ಟಿದ್ದಾರೆ. ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಈ ಕಾರ್ನ. ಇದು ಕಿಯಾ ಸಾನೆಟ್ HT ಆಪ್ಷನಲ್ ಆಗಿರುತ್ತೆ. ಸೊ ಬೇಸ್ ಮಾಡಲಲ್ಲೇ ನಿಮಗೆ ಸನ್ರೂಫ್ ಸಿಗುತ್ತೆ. ಫ್ರಂಟ್ ಗ್ರಿಲ್ ನೋಡೋದಾದರೆ ಟೈಗರ್ ನೋಸ್ ಇನ್ಸ್ಪೈರ್ಡ್ ಗ್ರಿಲ್ ಆಗಿರುತ್ತೆ. ಹೆಡ್ಲೈಟ್ ಹ್ಯಾಲೋಜನ್ ಬರುತ್ತೆ, ಇಂಡಿಕೇಟರ್ ಹ್ಯಾಲೋಜನ್ ಬರುತ್ತೆ ವಿತ್ ಸೈಡ್ DRLs. ತುಂಬ ವೆಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ಕಾರಲ್ಲಿ ನಿಮಗೆ 2 ವೈಪರು 2 ವಾಷರ್ ಸಿಗುತ್ತೆ ಫ್ರೆಂಡ್ಸ್. ಫ್ರಂಟ್ ಶೀಲ್ ನೋಡೋದಾಗಲಿ ತುಂಬ ವೈಡ್ ಆಗಿದೆ. ಕಿಯಾ ಬ್ಯಾಡ್ಜಿಂಗ್ ನಿಮಗೆ ಬಾನೆಟ್ ಮೇಲೆ ಸಿಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಫ್ರಂಟ್ ಗ್ರಿಲ್ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಹೆಡ್ಲೈಟ್ಸು ಒಳ್ಳೆ ಪ್ಲೇಸಲ್ಲಿ ಪೊಸಿಷನ್ ಕೊಟ್ಟಿದ್ದಾರೆ. ಸೊ ಕೆಳಗಡೆ ನೋಡೋದಾದರೆ ಹಾಲೋಜನ್ ಲೈಟ್ ಸಿಗುತ್ತೆ DRL. ಈ ಮಾಡೆಲಲ್ಲಿ ನಿಮಗೆ ಫಾಗ್ ಲೈಟ್ ಸಿಗೋದಿಲ್ಲ, ಬೇಸ್ ಮಾಡೆಲ್ ಆಗಿರೋ ಕಾರಣದಿಂದ. ಫ್ರಂಟ್ ಗಾರ್ಡ್ ನೋಡ್ಬೋದು, ಸಿಲ್ವರಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು, ಗ್ರಿಲ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಈ ಕಾರಲ್ಲಿ ನಿಮಗೆ ORVMs ಬಾಡಿ ಕಲರ್ ಸಿಗುತ್ತೆ. ನೋಡಿ, ನೀಟಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಡೋರ್ ಹ್ಯಾಂಡಲ್ಸನ್ನು ಬಾಡಿ ಕಲರ್ಡೇ ಬರುತ್ತೆ. ಸೈಡ್ ಪ್ರೊಫೈಲ್ ನೋಡ್ಬೋದು ಫ್ರೆಂಡ್ಸ್. ಇದು ಪೆಟ್ರೋಲ್ ವೆಹಿಕಲ್. ಸೈಡಿಂದ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಈ ಕಾರಲ್ಲಿ ನಿಮಗೆ ಸ್ಟೀಲ್ ರಿಮ್ಸ್ ವಿತ್ ವೀಲ್ ಕ್ಯಾಪ್ ಸಿಗುತ್ತೆ. ಇದು 15 ಇಂಚಸ್ ಟೈರ್ ಆಗಿರುತ್ತೆ. ಸೊ ಫೆಂಡರ್ ಮೇಲೇ ಇಂಡಿಕೇಟರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಕಾರ್ದು ಹೈಟ್ ನೋಡೋದಾದರೆ 1642 mm ಇರುತ್ತೆ. ಮತ್ತು ಈ ಕಾರ್ದು ಬೂಟ್ ಸ್ಪೇಸ್ 385 ಲೀಟರ್ಸ್ ಬರುತ್ತೆ ಫ್ರೆಂಡ್ಸ್. ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ರೇರ್ ಪ್ರೊಫೈಲ್. ಸೊ ಇದು ಪವರ್ ಆ್ಯಂಟಿನಾ ಬರುತ್ತೆ ಮತ್ತು ಹೈಲೈಟ್ ಸ್ಟಾಪ್ ಲೈಟ್ ಸಿಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನೀಟಾಗಿ ಪೊಸಿಷನ್ ಮಾಡಿದ್ದಾರೆ. ಮತ್ತು ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಇರುತ್ತೆ. ಯಾವುದೇ ರೀತಿ ಡಿಫಾಗರ್ ಆಗಲಿ ವೈಪರ್ ಆಗಲಿ ಸಿಗೋದಿಲ್ಲ. ಇದು ಬೇಸ್ ಮಾಡೆಲ್. ಸೊ ಹಿಂದ್ಗಡೆ ಟೈಲ್ ಲೈಟ್ ನೋಡೋದಾದರೆ ಕನೆಕ್ಟೆಡ್ ಬರುತ್ತೆ. ಇದು ರಿಫ್ಲೆಕ್ಟರ್ ಇರುತ್ತೆ ಫ್ರೆಂಡ್ಸ್. ಇದು ಯಾವುದೇ ರೀತಿಯ LED ಲೈಟ್ಸ್ ಬರೋದಿಲ್ಲ. ಸೊ ಕಿಯಾ ಸಾನೆಟ್ ಬ್ಯಾಡ್ಜಿಂಗ್ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಮತ್ತು ಯಾವುದೇ ಕ್ಯಾಮ್ರಾ ಆಪ್ಷನ್ ಸಿಗೋದಿಲ್ಲ. ನೋಡ್ಬೋದು, ರೇರ್ ಸ್ಕಿಡ್ ಪ್ಲೇಟ್ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು. ಸೊ ಇದು ಬ್ಯಾಕ್ ಡೋರ್ ಈ ಥರ ಇರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದ್ರ ಸ್ಪೇಸ್ ಹೇಗಿದೆ ಅಂತ. ಹಿಂದ್ಗಡೆ ನೋಡೋದಾದರೆ 2 ಫಿಕ್ಸ್ಡ್ ಹೆಡ್ರೆಸ್ಟ್ ಬರುತ್ತೆ. ಈ ಕಾರಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಏನಂದರೆ ಹಿಂದ್ಗಡೆ ಪವರ್ ವಿಂಡೋಸ್ ಬರೋದಿಲ್ಲ ಫ್ರೆಂಡ್ಸ್. ಅದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ಕಂಪನಿ. ನೋಡ್ಬೋದು, ಇಲ್ಲಿ ಪವರ್ ವಿಂಡೋಸ್ ಸ್ವಿಚ್ ಇಲ್ಲ. ಮ್ಯಾನುವಲಿ ಅಡ್ಜಸ್ಟೇಬಲ್ ವಿಂಡೋಸ್ ಕೊಟ್ಟಿದ್ದಾರೆ. 1 ಲೀಟ್ರ್ ವಾಟರ್ ಬಾಟ್ಲ್ ಇಲ್ಲಿ ಬರುತ್ತೆ. ಇಲ್ಲಿ ಮ್ಯಾನುವಲಿ ಅಡ್ಜಸ್ಟೇಬಲ್ ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್. ನೋಡ್ಬೋದು ಫ್ರೆಂಡ್ಸ್, ಇದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ಕಂಪ್ನಿ. ಕಂಫರ್ಟೇಬಲ್ ನೋಡೋದಾದರೆ ಹೆಡ್ ರೂಮ್ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಲೆಗ್ ರೂಮ್ ನೋಡ್ಬೋದು. ಓಕೆ, ಸಫಿಷಿಯೆಂಟಾಗಿ ಅಂತಲೇ ಹೇಳ್ಬೋದು. ನನ್ನ ಹೈಟ್ 6 ಫೀಟ್ ಇದೆ. ಅಂಡರ್ ಥೈ ಸಪೋರ್ಟೂ ಚೆನ್ನಾಗಿದೆ ಫ್ರೆಂಡ್ಸ್. ಓವರಾಲ್ ಆಗಿ ಚೆನ್ನಾಗಿದೆ. ನೋಡಿ, ತುಂಬ ಸ್ಪೇಷಿಯಸ್ ಆಗಿದೆ. 3 ಜನ ಆದ್ರೂ ಈಸಿಯಾಗಿ ಕಂಫರ್ಟಬಲ್ ಆಗಿ ಜರ್ನಿ ಮಾಡ್ಬೋದು. ಬಟ್ ಹಿಂದ್ಗಡೆ 2 ಫಿಕ್ಸ್ಡ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅಡ್ಜಸ್ಟಬಲ್ ಕೊಡಬೇಕಾಗಿತ್ತು. ಇಲ್ಲಿ ನೋಡೋದಾದರೆ ನಿಮ್ಗೆ ಹ್ಯಾಂಡಲ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಹ್ಯಾಲೋಜನ್ ರೀಡಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಕುತ್ಕೊಂಡಿರೋರಿಗೆ ರೇರ್ ಇವೆಂಟ್ಸ್ ಕೊಟ್ಟಿದ್ದಾರೆ ವಿತ್ ಮೊಬೈಲ್ ಹೋಲ್ಡರ್. 2 USB Type-C ಚಾರ್ಜಿಂಗ್ ಪೋರ್ಟ್ಸ್ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು ಕನ್ಸಿಡರಿಂಗ್ ಬೇಸ್ ಮಾಡೆಲ್. ನೋಡಿದ್ರು ಫ್ರೆಂಡ್ಸ್, ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಹಿಂದ್ಗಡೆಯಿಂದ ನೋಡೋದಾದರೆ
ಡ್ಯಾಶ್ಬೋರ್ಡ್ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಬನ್ನಿ ಫ್ರಂಟ್ ಡ್ರೈವರ್ ಸೀಟ್ ಹೇಗಿದೆ, ಏನೇನು ಫೀಚರ್ಸ್ ಇದೆ ನೋಡೋಣ. ಡೋರ್ ಹ್ಯಾಂಡಲ್ ನೋಡೋದಾದರೆ ಬಾಡಿ ಕಲರ್ಡೆ ಕೊಟ್ಟಿದ್ದಾರೆ, ನೋಡ್ಬೋದು. ಮತ್ತು ಫ್ರಂಟ್ ಸೀಟ್ ಇದು ಹೈಟ್ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ, ರಿಕ್ಲೈನರ್ ಇರುತ್ತೆ. ನೋಡಿ ಪೆಡಲ್ಸ್ ನೋಡಿ, ಡೆಡ್ ಪೆಡಲ್ಲು ಆಫರ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಬೂಟ್ ಓಪನ್ ಮಾಡೋ ಆಪ್ಷನ್ ಇಲ್ಲಿದೆ. ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಇಲ್ಲಿದೆ ಫ್ರೆಂಡ್ಸ್. AC ವೆಂಟ್ಸ್ ಈ ಥರ ಡಿಸೈನ್ ಮಾಡಿದ್ದಾರೆ, ನೋಡ್ಬೋದು. ಸೊ ಫ್ರಂಟಲ್ಲಿ 2 ಪವರ್ ವಿಂಡೋಸ್ ಬರುತ್ತೆ. ಮತ್ತು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಓವರ್ವ್ಯಾಮ್ಸ್ ಬರುತ್ತೆ, ಫೋಲ್ಡಬಲ್ ಬರೋದಿಲ್ಲ. ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಮತ್ತು ಸ್ಪೀಕರ್ ಇಡೋಕ್ಕೆ ಇಲ್ಲಿ ಪೋರ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಫುಲ್ಲಿ ಡಿಜಿಟಲ್ ಮೀಟರ್ ಬರುತ್ತೆ ಫ್ರೆಂಡ್ಸ್ ಈ ವೆಹಿಕಲಲ್ಲಿ, ನೋಡ್ಬೋದು. ಮತ್ತು ಸ್ಟೀರಿಂಗ್ ಈ ಥರ ಇರುತ್ತೆ. ಇಲ್ಲಿ ಐಡಲ್ ಇಡೋಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ರೀತಿಯ ಸಿಸ್ಟಮ್ ಬರೋದಿಲ್ಲ ನಿಮಗೆ, ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಪಾರ್ಕಿಂಗ್ ಸ್ವಿಚ್, ಮ್ಯಾನುವಲಿ ಕಂಟ್ರೋಲೇಬಲ್ AC, ಹೀಟರ್. ಮತ್ತು ಇಲ್ಲಿ ನೋಡೋದಾದರೆ USB Type-C ಚಾರ್ಜಿಂಗ್ ಪೋರ್ಟ್, 12 ವಾಟ್ಸ್ ಚಾರ್ಜಿಂಗ್ ಪೋರ್ಟ್, 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್. ಇಲ್ಲಿ ಮೊಬೈಲ್ ಇಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. 2 ಕಪ್ ಹೋಲ್ಡರ್ಸ್ ಬರುತ್ತೆ ಫ್ರೆಂಡ್ಸ್. ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಮತ್ತು ಬೇಸ್ ಮಾಡಲ್ ಆದ್ರೂ ಹ್ಯಾಂಡ್ ರೆಸ್ಟ್ ಸಿಗುತ್ತೆ, ನಿಮಗೆ ಸಫಿಷಿಯಂಟ್ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಮತ್ತು ಡ್ಯಾಶ್ಬೋರ್ಡ್ ನೋಡಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಗ್ಲೋ ಬ್ಯಾಕ್ಸ್ ಕೊಟ್ಟಿದ್ದಾರೆ, ನೀಟಾಗಿದೆ. ಸಫಿಷಿಯಂಟ್ ಪ್ಲೇಸ್ ಅಂತಲೇ ಇದೆ ಫ್ರೆಂಡ್ಸ್. ನಿಮ್ಮ ಡಾಕ್ಯುಮೆಂಟ್ಸ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇಲ್ಲಿ ನೋಡ್ಬೋದು ಫ್ರಂಟ್ 2 ರೀಡಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಮತ್ತು ಸನ್ ಗ್ಲಾಸಸ್ ಇಡೋಕ್ಕೆ ಪೋರ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೋಡ್ಬೋದು. ಇಲ್ಲಿ ಸನ್ ಗ್ಲಾಸ್ ಇಟ್ಕೋಬೋದು. ಇದರಲ್ಲಿ ನಿಮಗೆ ಒಂದು ಒಳ್ಳೆಯ ಆಪ್ಷನ್ ಅಂದರೆ ಸನ್ ರೂಫ್ ಬರುತ್ತೆ. ನಾರ್ಮಲ್ HTE ಬೇಸ್ ಮಾಡಲ್ಗಿಂತ ಇದು ಜಸ್ಟ್ 20,000 ರುಪೀಸ್ ನೀವು ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ಸನ್ ರೂಫ್ ಆಪ್ಷನ್ ಬರುತ್ತೆ. ತುಂಬ ಒಳ್ಳೆಯ ಫೀಚರ್ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈ ಕಿಯಾ ಸಾನೆಟ್ HTE ಆಪ್ಷನಲ್ ಮಾಡೆಲಲ್ಲಿ ನಮಗೆ ಯಾವ ಥರ ಇಂಜಿನ್ ಕೊಟ್ಟಿದ್ದಾರೆ, ಯಾವ ಥರ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ, ಎಷ್ಟು ಮೈಲೇಜ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಈ ಕಾರಲ್ಲಿ ನಮಗೆ 1.2 ಲೀಟರ್ಸ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. 81 bhp ಹಾರ್ಸ್ ಪವರ್ ಇರುತ್ತೆ, 115 ಟಾರ್ಕ್ ಸ್ಪೀಡ್ ಬರುತ್ತೆ. ಈ ಕಾರ್ ಕಂಪ್ನಿ ಕ್ಲೇಮ್ ಮೈಲೇಜ್ ಬಂದು 18.4 kmpl ಪರ್ ಲೀಟರ್ ಪೆಟ್ರೋಲ್ ಇಂಜಿನ್ ಫ್ರೆಂಡ್ಸ್. ಮತ್ತು ಈ ಕಾರ್ದು ಸೇಫ್ಟಿ ಫೀಚರ್ಸ್ ಏನೇನಿದೆ ಅಂದರೆ 6 ಏರ್ ಬ್ಯಾಗ್ಸ್, ABS ವಿತ್ EBD, ಟ್ರಾಕ್ಷನ್ ಕಂಟ್ರೋಲ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲ್ ಬರುತ್ತೆ. ಇದೇ ಥರ ಸುಮಾರು ಸೇಫ್ಟಿ ಫೀಚರ್ಸ್ ಇರುತ್ತೆ ಫ್ರೆಂಡ್ಸ್ ಈ ವೆಹಿಕಲಲ್ಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮರೀದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು.